ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಂಗೀತ. ನಾವು ಈ ವಿಡಿಯೋದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ನೇಮಕಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿರುವ ಬಗ್ಗೆ ನೋಡೋಣ. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಇದರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗಳು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲಿ ಅರ್ಜಿಯನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ವಿದ್ಯಾರ್ಹತೆ ನೋಡುವುದಾದರೆ PUC, ಡಿಪ್ಲೊಮಾ, ITI, ಎನಿ ಡಿಗ್ರಿ ಅವರು ಪಾಸಾಗಿದ್ದರೆ ನಡೆಯುತ್ತದೆ. ಮತ್ತು ಅವರು ಆ ವಿದ್ಯಾರ್ಹತೆಯಲ್ಲಿ ಕನ್ನಡ ಭಾಷೆಯನ್ನು ಮೊದಲ ಭಾಷೆಯನ್ನಾಗಿ ಪಾಸಾಗಿರಬೇಕು. ಮತ್ತು ಅವರ ವಯೋಮಿತಿಯನ್ನು ನೋಡುವುದಾದರೆ ಕನಿಷ್ಠ 19 ವರ್ಷ, ಗರಿಷ್ಠ 35 ವರ್ಷ. ಮತ್ತು ಅಂಗವಿಕಲ ಕ್ಯಾಂಡಿಡೇಟ್ಗಳಿಗೆ 10 ವರ್ಷದ ಸಡಿಲಿಕೆಯನ್ನು ನೀಡಿದ್ದಾರೆ. ಅದೇ ರೀತಿ ಅಂಗನವಾಡಿ ಸಹಾಯಕಿಯರಿಗೂ ವಿದ್ಯಾರ್ಹತೆಯನ್ನು ನೋಡುವುದಾದರೆ SSLC ಅಲ್ಲಿ ಪಾಸಾಗಿರಬೇಕು. ಮತ್ತು ಅವರ ವಯೋಮಿತಿಯನ್ನು ನೋಡುವುದಾದರೆ ಅದೇ ಕನಿಷ್ಠ 19 ವರ್ಷ, ಗರಿಷ್ಠ 35 ವರ್ಷ. ಶುಲ್ಕ ನೋಡುವುದಾದರೆ ಅರ್ಜಿಯನ್ನು ಸಲ್ಲಿಸುವ ಶುಲ್ಕ, ಇದರಲ್ಲಿ ಯಾವುದೇ ರೀತಿಯ ಶುಲ್ಕವಿರುವುದಿಲ್ಲ. ಮತ್ತು ಅಪ್ಲಿಕೇಶನ್ ಮೋಡ್ ನೋಡುವುದಾದರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಲಿಂಕ್ ಅನ್ನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇನೆ, ತಾವು ನೋಡಬಹುದು. ಅದೇ ರೀತಿ ಆದ್ಯತೆಯನ್ನು ನೋಡುವುದಾದರೆ ಇದರಲ್ಲಿ ಆಸಿಡ್ ದಾಳಿಗೆ ತುತ್ತಾದ ಮಹಿಳೆಯರಿಗೆ ಪ್ರಯಾರಿಟಿ ನೀಡಿದ್ದಾರೆ. ಇಲಾಖೆಯ ಸಂಸ್ಥೆಗಳ ನಿವಾಸಿಗಳಿಗೆ ಆದ್ಯತೆಯನ್ನು ನೀಡಿದ್ದಾರೆ. ವಿಧವೆಯರಿಗೆ ಆದ್ಯತೆಯನ್ನು ನೀಡಿದ್ದಾರೆ. ಅಂಗವಿಕಲರಿಗೆ ಪ್ರಯಾರಿಟಿ ನೀಡಿದ್ದಾರೆ. ಮತ್ತು ಆನ್ಲೈನ್ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲೆಗಳನ್ನು ನೋಡುವುದಾದರೆ ರೆಸಿಡೆನ್ಷಿ ಸರ್ಟಿಫಿಕೇಟ್ ಬೇಕಾಗುತ್ತದೆ ಅದರಲ್ಲಿ. ಮತ್ತು ಬರ್ತ್ ಸರ್ಟಿಫಿಕೇಟ್ ಯಾಕೆಂದರೆ ಅದರಲ್ಲಿ ಡೇಟ್ ಆಫ್ ಬರ್ತ್ ಬೇಕಾಗಿರುತ್ತದೆ. ಸೊ ಅದರ ಸಲುವಾಗಿ SSLC ಮಾರ್ಕ್ಸ್ ಕಾರ್ಡ್ ಕೂಡ ಇದ್ರೆ ಸಾಕಾಗುತ್ತೆ. ಮತ್ತು ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ, ವಿಧವೆಯರಿದ್ದರೆ ಅವರ ಪತಿಯರ ಮರಣ ಪ್ರಮಾಣ ಪತ್ರ ಹಾಗೂ ವಿಧವಾ ಪ್ರಮಾಣ ಪತ್ರ ಇರಬೇಕಾಗುತ್ತದೆ. ಅಂಗವಿಕಲರ ಪ್ರಮಾಣ ಪತ್ರ, ವಿಚ್ಛೇದನ ಡಿವೋರ್ಸಿ ಮಹಿಳೆಯರಿದ್ದರೆ ಅವರ ವಿಚ್ಛೇದನ ಪ್ರಮಾಣ ಪತ್ರ ಬೇಕಾಗಿರುತ್ತದೆ. ಹೀಗೆ ಯೋಜನಾ ನಿರಾಶ್ರಿತರ ಬಗ್ಗೆ ತಹಶೀಲ್ದಾರಿಂದ ಪಡೆದ ಪ್ರಮಾಣ ಪತ್ರ, ಹೀಗೆ ಒರಿಜಿನಲ್ ಸರ್ಟಿಫಿಕೇಟ್. ಆಯ್ಕೆ ವಿಧಾನ ನೋಡುವುದಾದರೆ ಇದರಲ್ಲಿ ಯಾವುದೇ ಲಿಖಿತ ಮತ್ತು ದೈಹಿಕ ಪರೀಕ್ಷೆಗಳು ಇರುವುದಿಲ್ಲ. ಸಂದರ್ಶನದ ಮೂಲಕ ಮತ್ತು ಗರಿಷ್ಠ ಅಂಕಗಳು ಪಡೆಯುವ ವಿದ್ಯಾರ್ಥಿಗಳಿಗೆ ಆದ್ಯತೆಯನ್ನು ಕೊಡುತ್ತಾರೆ ಮತ್ತು ಅವರನ್ನೇ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ. ಹೌ ಟು ಅಪ್ಲೈ ದ ಅಪ್ಲಿಕೇಶನ್ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ಹೇಳಿಕೊಡ್ತೇನೆ. ನಮಸ್ಕಾರ. ಹಾಗೆ ಇದು ನನ್ನ ಮೊದಲ ವಿಡಿಯೋ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.